ರಾಜಕೀಯದ ವಿದಾಯದ ಮಾತನ್ನಾಡಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ಒಂದು ಕಡೆ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ, ಮತ್ತೊಂದು ಕಡೆ ಆ ತರದೊಂದು ಮಾತಾಡಿದ್ದಾರೆ. ರಾಜಕೀಯ ವಿದಾಯದ ಮಾತನ್ನಾಡಿದ್ರ ಸಿದ್ದರಾಮಯ್ಯ. ರಾಜಕೀಯ ವಿದಾಯದ ಮಾತನ್ನಾಡಿದ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಯಾಕಂತಂದ್ರೆ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಆಗಿ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಂತೆ ಇದೆಂಥ ಮಾತು ನೋಡಿ. ಎಲ್ಲಿವರೆಗೂ ಇರ್ತೀನೋ ಗೊತ್ತಿಲ್ಲ, ಜನರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆಮೇಲೆ ಈಗ ಎಷ್ಟು ದಿವಸ ಇರ್ತೀನೋ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿನ ಒಳ್ಳೆ ರೀತಿಯಾದಂಥ ಉತ್ತಮ ಆಡಳಿತ ಕೊಟ್ಟಿದ್ದೀನಿ. ಒಂದು ರೀತಿ ಅಚ್ಚರಿಯಾದಂಥ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆಮೇಲೆ ವೈಯಕ್ತಿಕವಾಗಿ ನನ್ನ ಆಡಳಿತ ಏನಿದೆ ಅದು ನನಗೆ ತೃಪ್ತಿ ಇದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿದಂಥ ಆಡಳಿತ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಚ್ಚರಿಯ ಹೇಳಿಕೆ ಇದು. ಹೇಳಿಕೆಯಲ್ಲಿ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕಾರಣ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದೊಂದು ಕಡೆ ಈ ಬಾರಿಯ ಬಜೆಟನ್ನು ಕೂಡ ಮಂಡನೆ ಮಾಡಿ ಅದರಲ್ಲೂ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಬಟ್ ಆದರೆ ಈ ಹೇಳಿಕೆ ಕೊಟ್ಟಿರೋದು ಒಂದು ರೀತಿ ರಾಜಕೀಯ ವಿದಾಯದ ಮಾತುಗಳನ್ನೇನಾದರೂ ಆಡಿದ್ರ ಸಿದ್ದರಾಮಯ್ಯ ಅವರು. ಯಾಕಂತಂದರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೂ ಎಷ್ಟು ದಿನಗಳ ಕಾಲ ಇರ್ತೀನೋ ಗೊತ್ತಿಲ್ಲ, ಬಟ್ ಇರೋವರೆಗೂ ಅಂತೂ ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ. ವೈಯಕ್ತಿಕವಾಗಿ ನನ್ನ ಆಡಳಿತ ನನಗೆ ತೃಪ್ತಿ ಇದೆ ಎನ್ನುವಂಥ ವಿಚಾರವನ್ನು ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಕೆಲವು ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇರ್ತೀವಿ, ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಕೆಲವು ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇರ್ತೀವಿ, ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಕೆಲವು ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಗೋಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಆ ಖುಷಿಲಿನ್ನ ಅಭಿಮಾನಿಗಳು ತೇಲಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಕೀಯ ವಿದಾಯದ ಮಾತನ್ನೇನಾದರೂ ಸಿದ್ದರಾಮಯ್ಯ ಅವರು ಹೇಳಿದ್ರ ಹೇಗೆ ಅಂತ? ಪ್ರಭು, ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜ ಅರಸು ಅವರ ಹೆಸರಲ್ಲಿದ್ದಂತಹ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಈ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಪೂರ್ಣಾವಧಿ ಸಿಎಂ ಅನ್ನುವಂತಹ ಬಹಿರಂಗ ಹೇಳಿಕೆಗಳು ಮತ್ತೊಮ್ಮೆ ಕೊಡುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇದ್ವು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಶಾಸಕರಾದಂತಹ ಹಾಗೂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಭೈರತಿ ಸುರೇಶ್ ಅವರಾಗಿರ್ಬೋದು, ಇನ್ನಿಂದಲೂ ಹಲವು ನಾಯಕರುಗಳು ಇದನ್ನ ಬಹಳಷ್ಟು ದೊಡ್ಡ ಮಟ್ಟದ ಧ್ವನಿಯನ್ನು ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಅವರು ಈ ಅವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ, ಆ ಭರವಸೆ ನಮಗಿದೆ ಅಂತ. ಇವತ್ತು ಹಾವೇರಿ ಪ್ರವಾಸಕ್ಕೆ ಹೋಗಿರುವಂತಹ ಸಿದ್ದರಾಮಯ್ಯ ಅವರೇ ಈ ಹೇಳಿಕೆ ಕೊಟ್ಟಿರುವಂತದ್ದು ಒಂದಷ್ಟು ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ. ಇಷ್ಟು ದಿನ ನಾನು ಕೊಟ್ಟಂತಹ ಆಡಳಿತ ಸಂತೃಪ್ತಿ ತಂದಿದೆ, ಮುಂದೆ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಮತ್ತೊಂದು ಬಣ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ನಾವು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಸರ್ಕಸ್ ಅನ್ನ ಕಳೆದ 3-4 ತಿಂಗಳಿಂದ ಏನ್ ಮಾಡ್ತಿದ್ದಾರೆ ಅದು ನಿನ್ನೆಯಿಂದಲೂ ಇನ್ನಷ್ಟು ದುಪ್ಪಟ್ಟಾಗಿದೆ. ಆ ಸರ್ಕಸ್ ಮಾಡುವಂತವರ ಸಂಖ್ಯೆನೂ ದುಪ್ಪಟ್ಟಾಗಿದೆ, ಅದೇ ರೀತಿ ಅವ್ರು ಮಾಡ್ತಾ ಇರುವಂತ ಒಂದು ಸ್ಟ್ರಾಟಜಿಯು ಕೂಡ ದುಪ್ಪಟ್ಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಆ ತಂತ್ರಗಾರಿಕೆ ಇನ್ನಷ್ಟು ದುಪ್ಪಟ್ಟಾಗಿದೆ ಅನ್ನುವಂತ ಒಂದು ಚರ್ಚೆ ಇರುವಂತಹ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ.